ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಾವು ಕೂಡ ಇಂದ ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ. ಸೊ ಒಂದು 6ನೇ ರೌಂಡ್‌ನ ಬಳಿಕ ಅಭ್ಯರ್ಥಿಗಳಿಗೆ ಅದರ ಅಪ್ಡೇಟ್ ಬಂದ ನಂತರದಲ್ಲಿ ಮಾಹಿತಿನ ಕೊಡೋಂತ ಸುಮ್ಮನೆ ಇದ್ವಿ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ 6ನೇ ರೌಂಡ್‌ನ ಬಳಿಕ 7ನೇ ರೌಂಡ್ ಇರುತ್ತಾ ಏನು ಎತ್ತ ಅಂತ. ಯಾಕಂದ್ರೆ ಅಧಿಕೃತ ಯಾವುದೋ ಮಾಹಿತಿಗಳು ಬರ್ದಿರೋದ್ರಿಂದ ವೆಯ್ಟ್ ಮಾಡಿ ಅಂತ. ಮತ್ತೆ ಕನ್ನಡ ವೇದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡಿದ್ವಿ. ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆದಂತ ಅಭ್ಯರ್ಥಿಗಳು ಕೂಡ ಕೇಳ್ತಿರು 7th ರೌಂಡ್ ಇರುತ್ತಾ, 7th ರೌಂಡನ್ನ ಮಾಡ್ತಾರೆ ಇಲಾಖೆ ಕಡೆಯಿಂದ ಅಪ್ಡೇಟ್ ಕೊಟ್ಟಿದ್ದಾರಾ, ಅಥವಾ ಒಂದು ಫೆಬ್ರವರಿ ತಿಂಗಳ 17ನೇ ತಾರೀಕು ತನಕ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿರು 6ನೇ ರೌಂಡ್‌ಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಆಗಲಿ ಅಂತ. 6ನೇ ರೌಂಡ್‌ಗೆ ಸಂಬಂಧಪಟ್ಟಂತೆ ಫೆಬ್ರವರಿ 17ನೇ ಕಳೆದರೂ ಕೂಡ ಏನು ಯಾವುದೇ ರೀತಿಯ ಅಪ್ಡೇಟ್ ಅನ್ನ ಇಲಾಖೆ ಕಡೆಯಿಂದ ಕೊಟ್ಟಿರಲ್ಲ ಅಂತ ಹೇಳ್ಬೋದು. 18ನೇ ತಾರೀಕು ಆಗಿರ್ಬೋದು 19 ಆದ್ರೂ ಕೂಡ. ಸೊ ಅಫಿಷಿಯಲ್ ಆಗಿ ಈಗ ಫೆಬ್ರವರಿ ತಿಂಗಳ 20, 2026ರಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಅಧಿಕೃತ ವೆಬ್‌ಸೈಟ್‌ನಲ್ಲಿ ಮಾಹಿತಿನ ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಏನು ಎತ್ತ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಸಾಕಷ್ಟು ಅಭ್ಯರ್ಥಿಗಳು ಏನು ಪ್ರಶ್ನೆಗಳನ್ನ ಕೇಳ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ವೈಯಕ್ತಿಕ ಸೂಕ್ತ ಸಲಹೆ ಮಾರ್ಗದರ್ಶನ ವೈಯಕ್ತಿಕ ಗೈಡೆನ್ಸ್ ಬೇಕಿದ್ರೆ ಕನ್ನಡ ವೇದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಸೊ ಈಗ ಕರ್ನಾಟಕ ರಾಜ್ಯದಲ್ಲಿ ಅಭ್ಯರ್ಥಿಗಳಿಗೆ ಒಂದು 2 ವರ್ಷದ ಸರ್ಕಾರಿ ಕೋಟಾ ಸೀಟ್‌ಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಅಥವಾ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ರು ಅಂತ ಹೇಳ್ಬೋದಾಗಿರುವಂತದ್ದು. ಅಂದ್ರೆ ಗವರ್ನಮೆಂಟ್ ಸೀಟ್ ಅಲಾಟ್ ಮಾಡಲಿಕ್ಕೆ 2 ವರ್ಷಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ 6 ರೌಂಡ್ಸ್ ಗಳನ್ನ ಮಾಡಿರುವಂತದ್ದಾಗಿರುತ್ತೆ. ಸೊ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಈಗ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಅಭ್ಯರ್ಥಿಗಳು ಏನು ಕೇಳ್ತಿರಲ್ಲ 7ನೇ ರೌಂಡ್ ಅನ್ನ ಮಾಡ್ತಾರಾ, ಈ ವರ್ಷ 7ನೇ ರೌಂಡ್ ಇರುತ್ತಾ, ಅಥವಾ 6ನೇ ರೌಂಡ್ ತನಕ ಅಷ್ಟೇ ಅವ್ರ ಇಲಾಖೆ ಕಡೆಯಿಂದ ಸ್ಟಾರ್ಟಿಂಗ್ ಅಧಿಸೂಚನೆ ಪ್ರಕಾರ 5ನೇ ರೌಂಡ್ ಹಾಗೆ ಅಂತೆಲ್ಲ ಮಾಹಿತಿನ ಕೊಟ್ಟರು. ನಂತರ 6ನೇ ರೌಂಡ್ ಕೂಡ ಆಯ್ತು ಅಂತ ಹೇಳ್ಬೋದಾಗಿರುವಂತದ್ದು. ಅಂದ್ರೆ ಅಧಿಸೂಚನೆಯಲ್ಲಿ 5ನೇ ರೌಂಡ್ ತನಕ ಕೆಲವೊಂದು ಮಾಹಿತಿಗಳನ್ನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ಆ ನಂತರ 6ನೇ ರೌಂಡ್ ಕೂಡ ಸಾಧ್ಯತೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 6ನೇ ರೌಂಡ್ ಅನ್ನ ಕೂಡ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಬಟ್ ನಂತರದಲ್ಲಿ ಇಲಾಖಾ ವೆಬ್‌ಸೈಟ್‌ನಲ್ಲೂ ಕೂಡ 7ನೇ ರೌಂಡ್ ಆಗುವಂತ ಮುನ್ಸೂಚನೆಗಳು ಕೂಡ ಕಾಣಿಸ್ತಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ನೆಕ್ಸ್ಟ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂತು ಹಾಗೆ ಹೀಗೆ ಅಂತ ಹೇಳ್ಬೋದಾಗಿತ್ತು. ನಂತರದಲ್ಲೂ ಕೂಡ ಒಂದು 7th ರೌಂಡ್ ಅಂತ ಏನಿತ್ತಲ್ಲ, ಸೊ ಈಗ ಅಧಿಕೃತವಾಗಿ ಅಪ್ಡೇಟ್ ಆಗಿರುವಂತದ್ದು ಏನಂದ್ರೆ 7th ರೌಂಡ್ ಇರುತ್ತಾ ಇಲ್ವಾ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡಿದ್ದಾರಲ್ಲ, ಅದ್ರ ಬಗ್ಗೆ ನೋಡುವಂತಂದ್ರೆ ಸೊ ಇಲಾಖೆ ಕಡೆಯಿಂದ ಒಂದು ಅಡ್ಮಿಷನ್‌ಗೆ ಸಂಬಂಧಪಟ್ಟಂತೆ 2025, 26ಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರಾಮ್ ಅಥವಾ ಒಂದು ಅಡ್ಮಿಷನ್ ಪ್ರಕ್ರಿಯೆ ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು PDF ಅನ್ನು ಅಪ್ಲೋಡ್ ಮಾಡುವಂತದ್ದಾಗಿರುತ್ತೆ. ಅಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ 2025ನೇ ಸಾಲಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ 25, 26ರಲ್ಲಿ ಒಂದು ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಕೋಟಾದ ಒಂದು ಸೀಟ್ ಏನಿತ್ತಲ್ಲ ಅದಕ್ಕೆ ಹಂಚಿಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ಲಭ್ಯವಿರುವ ಕಾಲೇಜುಗಳಲ್ಲಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕಾಲೇಜ್ ಸೀಟನ್ನು ಅಲಾಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ರೌಂಡ್ಸ್‌ಗಳನ್ನು ಮಾಡಿದ್ದೀವಿ 6 ರೌಂಡ್ಸ್‌ಗಳನ್ನು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಈ ಒಂದು 6 ರೌಂಡ್ಸ್‌ಗಳನ್ನು ಮಾಡಿ ಇದನ್ನ ಮುಗಿಸಲಾಗಿದೆ ಅಂತ ಮಾಹಿತಿನ ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ಆ ಪ್ರಕಾರದಲ್ಲಿ 6ನೇ ರೌಂಡೇ ಅಂತಿಮ ಆಗಿರುತ್ತೆ. ಯಾವುದೇ ರೀತಿ 7ನೇ ರೌಂಡ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ 2025, 26ನೇ ಶೈಕ್ಷಣಿಕ ವರ್ಷದಲ್ಲಿ 7ನೇ ರೌಂಡ್ ಅಂತಕ್ಕಂಥದ್ದನ್ನ ಮಾಡೋದಿಲ್ಲ ಅಂತ ಅಫಿಷಿಯಲ್ ಆಗಿ ಅನೌನ್ಸ್‌ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ನಾವು ಕೂಡ ಮಾಹಿತಿನ ಕೊಟ್ಟಿದ್ದೀವಿ ನಿಮಗೆ. ಏನಾದ್ರು ಅಪ್ಡೇಟ್ ಬಂದಾಗ ತಿಳಿಸ್ತೀವಿ. ಒಂದು ರೌಂಡ್ ಮಾಡ್ತಾರಾ ಇಲ್ವಾ ಅಂತ ಏನೋ ಒಂದು ಕ್ಲಾರಿಟಿ ಬಂದ್ರು ಕೂಡ ನಿಮ್ಮ ಜೊತೆ ಹಂಚ್ಕೋತೀವಿ ಅಂತ ಮಾಹಿತಿನ ಕೊಟ್ವಿ. ಸದ್ಯಕ್ಕೆ ಇವಾಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದನೇ 6ನೇ ರೌಂಡ್ ಅಂತಿಮ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ. ಕಳೆದ ವರ್ಷದಲ್ಲಿ 7ನೇ ರೌಂಡ್ ತನಕ ಹೋಯ್ತು ಅನ್ನೋ ಸಾಧ್ಯತೆಗಳಿದ್ದಾವೆ ಆಗಿರ್ಬೋದಾಗಿರುತ್ತೆ. ಅದ್ರ ಹಿಂದಿನ ವರ್ಷದಲ್ಲೂ 5ನೇ ರೌಂಡ್ ಹಾಗೆ ಅಂತಾನೆ ಸ್ಟಾಪ್ ಆಗಿದ್ವು. ಸೊ ಇಲಾಖೆ ಮೇಲೆ ಅವಲಂಬನೆ ಆಗುತ್ತೆ ಅಥವಾ ಎಷ್ಟು ಸೀಟ್ಗಳು ಲಭ್ಯ ಇತ್ತು ಎಲ್ಲಿ ಕೂಡ ಸೀಟ್ ಅಲಾಟ್ ಆಯಿತು ಅದ್ರ ಬೇಸ್ ಮೇಲೆ ಅವಲಂಬನೆ ಆಗಿರುತ್ತೆ. ಒಂದು ವರ್ಷದಲ್ಲಿ ಪ್ರತಿ ವರ್ಷದಲ್ಲೂ ಕೂಡ ನಡೆಯುತ್ತಾ ರೌಂಡ್ಸ್ಗಳು ಇಷ್ಟೇ ರೌಂಡ್ಸ್ ನಡೆಯುತ್ತೆ ಅಂತ ಹೇಳಕ್ಕಲ್ಲ. ಯಾಕಂದ್ರೆ ಅಭ್ಯರ್ಥಿಗಳ ಮೇಲೆ ಅವಲಂಬನೆ. ಇನ್ನು ಕೆಲವೊಂದು ಅಭ್ಯರ್ಥಿಗಳು ಹೇಳ್ಬೋದಾಗಿರುತ್ತೆ, ಇನ್ನು ಕೆಲವು ಕಡೆಗಳಲ್ಲಿ ಸೀಟ್ ಹಾಗೆ ಇದೆ ಅಲಾಟ್ ಆಗಿಲ್ಲ ಹಾಗೆ ಅಂತ. ಸೊ ಎಷ್ಟು ಸುಮ್ಮನೆ ರೌಂಡ್ಸ್ ಮಾಡ್ತಾ ಹೋದ್ರು ಕೂಡ ಅಭ್ಯರ್ಥಿಗಳಿಗೆ ಸೊ ಅದು ಅಲಾಟ್ ಆಗೋ ಸಾಧ್ಯತೆಗಳು ತುಂಬಾ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಅದೇ ಪ್ರಮಾಣದಲ್ಲಿ ಅದೇ ಕಾಲೇಜುಗಳನ್ನ ಅದೇ ಡಿಸ್ಟ್ರಿಕ್ಟ್ ಆಯ್ಕೆ ಮಾಡ್ತಾ ಸ್ಟಾರ್ ಮಾರ್ಕ್ಗಳನ್ನ ತಗೋತಿರ್ತೀರಾ. ಸೊ ಈ ಬೇಸ್ ಮೇಲೆ ಇಲಾಖೆ ಕಡೆಯಿಂದ ಹಲವಾರು ಕ್ರಮಗಳನ್ನ ಕೂಡ ತಗೊಂಡಿರ್ತಾರೆ ಅಂತ ಹೇಳ್ಬೋದು. ಬಟ್ ಪದೇ ಪದೇ ಅವರು ಕೂಡ ಮೆನ್ಷನ್ ಮಾಡಿದ್ರು ಅಭ್ಯರ್ಥಿಗಳಿಗೆ. ನಾವು ಕೂಡ ವಿಡಿಯೋ ಮಾಡಿ ಕೂಡ ತಿಳಿಸ್ತಾ ಇದ್ವಿ ಸೀಟ್ ಇರೋ ಕಡೆಗಳಲ್ಲಿ ಆಯ್ಕೆ ಮಾಡಿ ಅಂತ. ಬಟ್ ಅಭ್ಯರ್ಥಿಗಳು ಅದೇ ರೀತಿ ಮಾಡ್ತಾನೆ ಇದ್ರಿ. ಸೊ ಈಗ ಅಭ್ಯರ್ಥಿಗಳಿರುವಂತಹ ಆಯ್ಕೆಗಳಾಗಿರ್ಬೋದು ಇತರೆ ಏನು ಮಾಡ್ಬೋದು ಎತ್ತ ಪರ್ಸನಲ್ ಆಗಿ ವಿದ್ಯಾರ್ಥಿಗಳಿಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಅಗತ್ಯ ಇದ್ದರೆ ಕನ್ನಡದ ಅಫಿಷಿಯಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್. ನೀವು ಯಾವ ಥರ ಏನು ಮಾಡಬೇಕತ್ತ ಸೊ ಅಥವಾ ಬೇರೆ ಒಂದು ಶಿಕ್ಷಣ ನಾವು ಪಡೆಯಬೇಕಾ ಅಥವಾ ಸೂಕ್ತ ಸಲಹೆ ಮಾರ್ಗದರ್ಶನ ಇನ್ಸ್ಟಾ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಪಡ್ಕೋಬೋದಾಗಿರುತ್ತೆ. ಸದ್ಯಕ್ಕಿರುವಂಥ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ.